ಅತಿಯಾಗಾಡಿದ್ರೆ ಏನು ಮಾಡ್ತೀರಾ? ನಿಮ್ಮನ್ನ ಕೇಳ್ತಾ ಇರೋದು, ಅತಿಯಾಗಾಡಿದ್ರೆ ಏನು ಮಾಡ್ತೀರಾ? ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಅಲ್ಲೇ. ಹೀಗೆ ಬಿಟ್ಟರೆ ನಾವು ವಾಪಸ್ ಹೋಗೋವರೆಗೂ ಏನು ಮಾತಾಡದೆ ಸಮಯ ಕಳೆದು ಬಿಡ್ತಾರೆ. ನಾನೇ ಏನಾದರೂ ಶುರು ಮಾಡಬೇಕು. ಇದರಿಂದ ನಿಮ್ಮ ಮನಸ್ಸಿಗೆಲ್ಲ ತುಂಬ ನೋವಾಗಿದೆ ಅಂತ ನನಗೂ ಅರ್ಥವಾಗುತ್ತೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಅಯ್ಯೋ, ಇಷ್ಟಕ್ಕೆಲ್ಲ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಅದು ಹಾಗಲ್ಲಮ್ಮ. ನಿಜ ಹೇಳಬೇಕು ಅಂದರೆ ರಾಧಾಕೃಷ್ಣ ಅವ್ರನ್ನ ಲವ್ ಮಾಡ್ತಾ ಇರೋ ವಿಚಾರ ನಮಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅವಳು ನಮ್ಮ ಹತ್ರ ವಿಷಯ ಹೀಗಿದೆ ಅಂತ ಹೇಳಿದಿದ್ರೆ ನಾವೇ ಏನೋ ಮಾಡ್ತಾ ಇದ್ವಿ. ಏನು ಮಾಡ್ತಾ ಇದ್ರಿ? ಗುಮ್ ಕಟ್ಕೊಂಡು ಬಂದು ಮದುವೆ ಮಾಡಿಸ್ಕೊಳ್ಳಿ ಅಂತ ತಲೆ ತಿಂತಿದ್ರಿ ಅಷ್ಟೇ. ನಮ್ಮನೆ ಹೆಣ್ಮಗಳು ಹೀಗೆಲ್ಲ ಮಾಡ್ತಾಳೆ ಅಂತ ನಮಗೆ ಗೊತ್ತಿರಲಿಲ್ಲ. ಆ ವಿಚಾರಕ್ಕೆ ಬೇಜಾರಾಗಿ ಮದುವೆ ಆದಮೇಲೆ ನಾವಿಲ್ಲಿಗೆ ಬರಲಿಲ್ಲ. ಅದು ಅಲ್ಲದೆ ನಮಗೆ ಮುಜುಗರನೂ ಆಗ್ತಾಯಿತ್ತು. ನೀನು ಮುಜುಗರ ಪಡ್ಕೊಳ್ಳೋ ಹೆಂಗ್ಸ? ಇದನ್ನು ನಾವು ನಂಬಬೇಕು. ನೋಡಿ, ಆಗಿದ್ದಾಗೋಯ್ತು. ಈಗ ಆಗಿರೋದನ್ನ ಯಾರೂ ಸರಿಪಡಿಸೋದಕ್ಕಾಗಲ್ಲ. ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡಬೇಕಷ್ಟೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಅಷ್ಟೇ ಸಾಕಲ್ವಾ? ಅಯ್ಯೋ, ಇದು ನಿಮ್ಮ ದೊಡ್ಡ ಗುಣ. ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ನಾನು ಕೇಳಿದ್ದೆ. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ಮಕ್ಕಳು ತಪ್ಪು ಮಾಡಿದ್ರು ಅದನ್ನೆಲ್ಲ ಒಪ್ಕೊಂಡು ಅವ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದೀರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಗುಣ ಎಷ್ಟು ದೊಡ್ಡದು ಅಂತ. ಹೋಗಲಿ ಬಿಡಿ. ರಾಧಾ ಈಗ ನಮ್ಮನೆ ಹುಡುಗಿ. ಅವಳು ಚೆನ್ನಾಗಿರಲಿ ಅಂತ ಬಯಸೋದಷ್ಟೇ ನಮ್ಮ ಕರ್ತವ್ಯ. ಅಯ್ಯೋ, ನಿಮ್ಮ ಮಾತು ಕೇಳ್ತಿದ್ರೆ ನಾನು ಏನು ಹೇಳಬೇಕು ಅರ್ಥನೇ ಆಗ್ತಿಲ್ಲ. ಏನಮ್ಮ, ಇದರಿಂದ ತುಂಬ ಅನ್ಯಾಯ ಆಗಿರೋದು ನಿನಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅಯ್ಯಯ್ಯೋ, ನಾನೇನಾದರೂ ತಪ್ಪು ಮಾತಾಡ್ಬಿಟ್ನಾ? ನೀವು ವಿಶ್ರಾಂತಿ ತಗೋತೀನಿ ಅಂದರೆ ವ್ಯವಸ್ಥೆ ಮಾಡಿಸ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡಿಮ್ಮ. ಆಕಸ್ಮಿಕವಾದರೂ ನಿಮ್ಮಂಥವ್ರ ಸಂಬಂಧ ಮಾಡೋ ಅವಕಾಶ ನಮಗೆ ಸಿಗ್ತಲ್ಲ, ಅದೇ ನಮ್ಮ ಸಂತೋಷ. ಅದಕ್ಕಿಂತ ಇನ್ಯಾವ ಶಾಂತಿ ವಿಶ್ರಾಂತಿ. ಈ ಇಡಿಯಟ್ ರಾಧಾ ಮಾಡಿರೋ ಮೋಸಕ್ಕೆ ಇಂಥ ಹೆಂಗಸು ನಮ್ಮನೆ ಮೆಟ್ಲೇರೋ ಹಾಗಾಯ್ತು. ನೋಡಿ, ನಾವು ಬಡವರು. ನಮ್ಮ ರಾಧಾ ಹುಟ್ಟಾಗಿಂದ ದುಡ್ಡು ದೊಡ್ಡಸ್ಕೆನ ನೋಡೇ ಇಲ್ಲ. ಈಗ ಅವಳಿಗೆ ಇಲ್ಲಿಗೆ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನೀವುಗಳು ಅವಳ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ತಿದ್ಕೋಬೇಕು. ಅದು ನಮಗೆ ಗೊತ್ತಿದೆ, ನೀವು ಚಿಂತೆ ಮಾಡಬೇಡಿ. ಅಯ್ಯೋ, ನಿಮಗಿದೆಲ್ಲ ಗೊತ್ತಿಲ್ಲದೆ ಇರುತ್ತಮ್ಮ. ಹೆಣ್ಣಿನ ಕಡೆಯೊಳಗೆ ಇದನ್ನು ಹೇಳೋದು ನನ್ನ ಕರ್ತವ್ಯ ಅಂತ ಹೇಳಿದೆ. ಆಮೇಲೆ ಇವಳು ನನ್ನ ಮೊಮ್ಮಗಳು ಲಿಖಿತ. ಕ್ಷಮಿಸಿ, ನೀವೇನೋ ಮಾತಾಡ್ತಾ ಇದ್ರಿ, ಗೊತ್ತಾಗ್ಲಿಲ್ಲ, ಬಂದ್ಬಿಟ್ಟೆ. ಹೇಗಿದೆಯಾ ಕಂದ? ನಾನು ಚೆನ್ನಾಗಿದ್ದೀನಪ್ಪ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಏನಪ್ಪ ಇದೆಲ್ಲ? ಎಲ್ಲ ನಿನ್ನ ವಸ್ತುಗಳೇ ಕಣಮ್ಮ. ಸರ್,
ನೀವು ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು ಓಕೆ ಅಲ್ವಾ? ಮನೇಲೇನೋ ಸಮಸ್ಯೆ ಇಲ್ಲ ತಾನೇ? ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಸರ್. ಸಮಸ್ಯೆ ಇದೆ. ಏನು ಸಮಸ್ಯೆ ಸರ್? ನೀವು ಈ ಥರ ಸಾರ್ ಅಂತ ಕರೆಯೋದೇ ಸಮಸ್ಯೆ. ದಯವಿಟ್ಟು ಕರಿಬೇಡಿ. ಎಲ್ಲರ ಮುಂದೆ ಹೀಗೆ ಕರೆದ್ಬಿಟ್ರೆ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಆಲ್ರೆಡಿ ನಿಮ್ಮ ಮಗಳು ಒಂದ್ಸಲಿ ಸರ್ ಅಂತ ಕರೆದು ಜಸ್ಟ್ ಮಿಸ್ಸಲ್ಲಿ ಎಸ್ಕೇಪ್ ಆಗಿದ್ದೀನಿ. ನಿಮ್ಮನ್ನು ಹಾಗೆ ಕರೀದೆ ಬೇರೆ ಥರ ಕರೆಯೋದಕ್ಕೆ ಸಂಕೋಚ ಆಗುತ್ತೆ ಸರ್. ಇದು ತುಂಬ ದೊಡ್ಡ ಮಾತು. ಪರವಾಗಿಲ್ಲ, ಅಭ್ಯಾಸ ಮಾಡ್ಕೊಳ್ಳಿ. ಮಾತಾಡ್ತಾ ಇರಿ, ಐಲ್ ಬಿ ಬ್ಯಾಕ್. ಕಂದ, ನಾ ಬರೋದಕ್ಕೆ ಮುಂಚೆ ನೀವೇನೋ ಜಗಳ ಆಡ್ತಿದ್ರಿ ಅಲ್ವಾ? ಅಯ್ಯೋ ಅಪ್ಪ, ನೀವು ಅನ್ಕೊಂಡ ಹಾಗೆ ಏನೂ ಇಲ್ಲ. ಸಣ್ಣ ಭಿನ್ನಾಭಿಪ್ರಾಯ ಅಷ್ಟೇ. ನಾನು ಹೇಳಿದ್ದು ಅವ್ರಿಗೆ ಸರಿ ಬರಲಿಲ್ಲ. ಅವ್ರ ಪ್ರಿನ್ಸಿಪಲ್ ನನಗಿಷ್ಟ ಆಗಿಲ್ಲ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡು ರಾಧಾ, ನೀವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದು ನನಗೆ ಗೊತ್ತು. ನಿಮ್ಮಿಬ್ರು ಮಧ್ಯೆ ಪ್ರೀತಿ ಇಲ್ಲ ಅಂದ್ರು ಈ ಥರ ಒಟ್ಟಿಗೆ ಇದ್ದಾಗ ಕಡೆ ಪಕ್ಷ ಸ್ನೇಹನಾದರೂ ಇರಬೇಕಲ್ವೇನಮ್ಮ? ಅಯ್ಯೋಪ್ಪ, ನೀವು ಸುಮ್ಮನೆ ತಪ್ಪು ತಿಳ್ಕೊತಾ ಇದ್ದೀರಾ. ಅವ್ರು ನಂಗೆ ಏನೂ ತೊಂದರೆ ಮಾಡ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಸೆಕ್ರೆಟ್ರಿ ಆಗಿದ್ದಾಗ ಇದಕ್ಕಿಂತ ಒರಟಾಗಿ ನಡ್ಕೋತಾ ಇದ್ರು. ಅದಕ್ಕೆ ಹೋಲಿಸಿದ್ರೆ ಏನೇನೂ ಅಲ್ಲ. ನನಗೆ ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲಮ್ಮ. ದೂರ ಬೇರೆ ಇರ್ತೀನಿ, ಇಲ್ಲಿ ಏನು ನಡೆದ್ರೂ ನನಗೆ ಗೊತ್ತಾಗಲ್ಲ. ಅದಕ್ಕೆ ಭಯನಮ್ಮ. ಒಳ್ಳೆ ಅಪ್ಪ, ಭಯನೂ ಇಲ್ಲ ಏನೂ ಇಲ್ಲ. ಅದು ಸರಿ, ಇದನ್ನೆಲ್ಲ ಯಾಕೆ ತರಕ್ಕೆ ಹೋದೆ? ಎಲ್ಲ ನಿನ್ನ ವಸ್ತುನೇ ಅಲ್ವಾ, ನಿನ್ನ ಹತ್ರನೇ ಇರ್ಬೇಕು ತಾನೆ. ಏನಪ್ಪ ನೀನು, ನಾನೇನೋ ಇಲ್ಲೇ ಶಾಶ್ವತವಾಗಿರೋ ಥರ ಮಾತಾಡ್ತಾ ಇದೆಯಲ್ಲ. ಇದು ಮನೆಯಲ್ಲೇ ಇದ್ದಿದ್ರೂ ಆಗ್ತಿತ್ತು. ನೋಡಮ್ಮ ರಾಧಾ, ನಿಮ್ಮಿಬ್ರ ಮಧ್ಯೆ ಏನೇ ಅಗ್ರಿಮೆಂಟ್ ಆಗಿರಲಿ, ಆದರೆ ಪ್ರಪಂಚದ ಕಣ್ಣಿಗೆ ನೀವಿಬ್ರು ಗಂಡ ಹೆಂಡ್ತಿನೇ. ಈಗಿದೆ ನಿನ್ನ ಮನೇನಮ್ಮ. ಈ ಪ್ರಶ್ನೆಗೆ ಉತ್ತರ ಫೋನಲ್ಲಿ ಕೊಡೋಕ್ಕಾಗಲ್ಲ. ನೀನು ನೆಕ್ಸ್ಟ್ ಇಂಡಿಯಾಗೆ ಯಾವಾಗ ಬರ್ತಿದ್ಯಾ? ಸೂಪರು, ಸಿಗೋಣ. ಪಾರ್ಟಿ ಮಾಡಿಕೊಂಡು ಫ್ಲಾಶ್ ಬ್ಯಾಕ್ ಎಲ್ಲ ಮಾತಾಡೋಣ. ಓಕೆನಾ? ಬಾಯ್. ಬಾವ ನಿಂತ್ಕೋ. ಎಸ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಪ್ರಾಬ್ಲಮ್ ನಂದಲ್ಲ, ನಿಂದು. ಎಲ್ಲ ಮುಗ್ದೋಯ್ತು ಅಂದ್ಕೊಂಡ್ರೆ ಮತ್ತೆ ಆ ಕಾಂತಮ್ಮ ಮನೆ ಬಂದಿದಾರಲ್ಲ. ವಾಟ್ ನಾನ್ ಸೆನ್ಸ್. ಬಿ ಗ್ರೂಪ್ ಬಂದಿದ್ದಾರೆ, ಅದ್ರಲ್ಲೇನಿದೆ? ನನ್ಗೆಲ್ಲಾನು ನೆನ್ಪಿರುತ್ತೆ ಬಾವ, ಆದ್ರೆ ನೀವೇ ಎಲ್ಲ ಮರ್ತೋಗ್ತೀಯ. ಅಲ್ಲ, ಹೋಗಿ ಹೋಗಿ ಆ ರಾಧನ್ ಕಟ್ಕೊಂಡಿದ್ಯಲ್ಲ, ಅವ್ರಿಗಿಂತ ನಾನೇನ್ ಕಮ್ಮಿ ಇದ್ದೆ ಬಾವ. ಯಾಕೆ ಹಿಂಗ್ ಮಾಡ್ದೆ ನೀನು? ಈ ಯಾಕೆ ಈ ಪ್ರಶ್ನೆ ಎಲ್ಲ ಕೇಳ್ತಿದ್ಯಾ? ಮದ್ವೆ ಆಗೋಯ್ತು ತಾನೆ, ಮತ್ತೆ ನಿಂದು? ಮದ್ವೆ ಆಯ್ತು ನಿಜ, ಆದ್ರೆ ಅದು ನಿಜವಾದ ಮದ್ವೆನಾ ಬಾವ? ಐ ಮೀನ್, ನೀನ್ ರಾಧನ್ ಇಷ್ಟಪಟ್ಟಿದ್ದು, ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅಂದಿದ್ದು, ಅದಕ್ಕೆ ಅವಳನ್ನ ಮದ್ವೆ ಆದೆ ಅಂತ ಹೇಳಿದ್ದೆಲ್ಲ ನಿಜನಾ? ನಿಜನೇ, 200% ನಿಜನೇ. ಅವಳ ಮೇಲೆ ಲವ್ ಆಗದೆ ಇದ್ದಿದ್ರೆ ನಾನು ಅವಳನ್ನ ಮದ್ವೆ ಆಗ್ತಿದ್ನಾ? ನನ್ನೇನು ಮಾಡಕ್ ಬರೋ ಕೆಲಸ ಇರಲಿಲ್ವಾ? ನೀನ್ ಯಾಕೋ ಸರ್ಕಸ್ ಮಾಡ್ತಿದ್ಯಾ ಬಾವ? ಇದೆಲ್ಲ ಬೇಕಿತ್ತ? ನನ್ನನ್ ಮದ್ವೆ ಆಗಿದ್ರೆ ಇದಕ್ಕಿಂತ 1000 ಪಟ್ಟು ಚೆನ್ನಾಗಿರ್ಬೋದಿತ್ತಲ್ವಾ? ನಕ್ಷತ್ರ, ನನಗೆ ಆಲ್ರೆಡಿ ಮದ್ವೆ ಆಗೋಗಿದೆ. ಅನ್ನೆಸರಿಯಾಗಿ ಕಿರಿಕಿರಿ ಮಾಡಬೇಡ. ಎಲ್ಲ ಮುಗ್ದೋಯ್ತು. ಯಾವುದು ಮುಗ್ದಿಲ್ಲ ಬಾವ, ಇವಾಗಿನ್ನೂ ಆರಂಭ. ಇರೋದೆಲ್ಲ ಇನ್ಮೇಲೆ. ಏನು ಹೇಳ್ತಿದ್ಯಾ? ಇನ್ನು ಏನು ಆರಂಭ ಆಗುತ್ತೆ? ಅಷ್ಟೊಂದು ಕ್ಯೂರಿಯಸ್ ಆಗ್ಬೇಡ ಬಾವ, ನಾನು ಈಗಲೇ ಏನೂ ಬಿಡಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್. ಈಗ ಇದು ಬೇರೆನಾ? ಇನ್ನು ಏನೇನಾಗೋದಿದೆಯಪ್ಪ?
ಆಮ್ ಸಾರಿ. ಐ ಕಾಲ್ ಯು ಬ್ಯಾಕ್ ಲೇಟ್ರಾ. ಐ ಆಮ್ ಸೋ ಸಾರಿ, ನಾನು ನೋಡಲಿಲ್ಲ. ವೆರಿ ವೆರಿ ಸಾರಿ. ಪರವಾಗಿಲ್ಲ ಸರ್, ನಾನು ಎಲ್ಲೆಲ್ಲೋ ನೋಡ್ಕೊಂಡು ಬಂದೆ. ಆದರೂ ಪರವಾಗಿಲ್ಲ. ಐ ಆಮ್ ವೆರಿ ಸಾರಿ. ಬೈ ದ ವೇ, ನೀವೇನು ಇಲ್ಲಿ? ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನು ಅಪ್ಪ ಅಜ್ಜಿ ಬಂದ್ವಿ. ಓಹ್ ನೈಸ್. ಮಾತಾಡಿ ಮಾತಾಡಿ. ಐ ವಿಲ್ ಕ್ಯಾಚ್ ಯು ಲೇಟರಾ. ಬಾಯ್. ಆನಂದ್ ಸರ್, ಏನು ಲಿಖಿತ ಅವರೇ? ವಾಟ್ ಹ್ಯಾಪನ್ ಲಿಖಿತ? ಏನಿಲ್ಲ ಸರ್, ನೀವು ಈ ಶರ್ಟಲ್ಲಿ ಸಖತ್ ಸ್ಮಾರ್ಟಾಗಿ ಕಾಣಿಸ್ತಿದ್ದೀರಾ. ಓಹ್ ಥ್ಯಾಂಕ್ ಯು. ಬಾಯ್. ಪೆದ್ದು ದೊಡ್ಡ ಪೆದ್ದು. ನಾನು ಅವನಿಗೆ ಕಾಂಪ್ಲಿಮೆಂಟ್ ಕೊಟ್ರೆ ಅವ್ನು ವಾಪಸ್ ನನಗೆ ಕಾಂಪ್ಲಿಮೆಂಟ್ ಕೊಡಲಿ ಅಂತ ಅರ್ಥ. ಏನೂ ಅರ್ಥ ಆಗಲ್ಲ ಇದಕ್ಕೆ. ಮದುವೆ ಆದಮೇಲೆ ಇದನ್ನೆಲ್ಲ ದಿನ ಹೇಳ್ಕೊಡೋದೆ ನನ್ನ ದಿನಚರಿ ಆಗ್ಬಿಡುತ್ತೋ ಏನೋ. ಇರಲಿ, ಇವನಿಗೆ ನಾನು ಬೇರೆ ರೀತಿನೇ ಆಟಾಡಿಸ್ದೆ. ಅಣ್ಣ, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀವೇನೋ ಚಿಂತೆ ಮಾಡ್ತಿರೋ ಹಾಗಿದೆ. ಇಲ್ಲ ಮೇಡಮ್, ಹಾಗೆಲ್ಲ ಏನೂ ಇಲ್ಲ. ಈಗಾಗಲೇ 3 ಸಲ ಹೇಳಿದ್ದೀನಿ, ನನ್ನ ಮೇಡಮ್ ಅಂತ ಕರಿಬೇಡಿ ಅಂತ. ನೀವು ನಮ್ಮ ಬೀಗರು, ನನಗಿಂತ ದೊಡ್ಡವರು. ನನ್ನನ್ನು ಕೌಸಲ್ಯ ಅಂತ ಕರೆದ್ರೆ ಸಾಕು ಅಣ್ಣ. ದೇವ್ರಿಗೆ ಹರಕೆ ಕಟ್ಕೊಂಡು ವ್ರತ ಮಾಡಿ ತಪಸ್ ಮಾಡಿದ್ರು ನನ್ನ ಮಗಳಿಗೆ ನಿಮ್ಮಂಥ ಅತ್ತೆ ಇಂಥ ಮನೆ ಸಿಗ್ತಾ ಇರಲಿಲ್ಲ. ಯಾವ ಜನ್ಮದ ಪುಣ್ಯ ಅಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ. ಮಾತಲ್ಲಿ ಇಷ್ಟು ಖುಷಿ ತೋರಿಸೋ ನೀವು ಮನ್ಸಲ್ಲಿ ಯಾಕೆ ಅಳುಕಿಟ್ಕೊಂಡಿದ್ದೀರಾ? ಏನಾದರೂ ಇದ್ರೆ ಹೇಳಿ. ಅಳಕು ಸಹಜ ಅಮ್ಮ. ಅವರಿಬ್ರದ್ದು ಇನ್ನೂ ಚಿಕ್ಕ ವಯಸ್ಸು. ಹೇಗೆ ಮದುವೆ ಆದ್ರು ಅಂತ ನೀವೇ ನೋಡಿದ್ದೀರಾ. ಹುಡುಗಾಟದ ಬುದ್ಧಿ, ಎಲ್ಲಿ ಏನು ಮಾಡ್ಕೊಂಡ್ಬಿಡ್ತಾರೋ ಅಂತ ಭಯ. ಯಾಕೆ ಕೆಟ್ಟದಾಗತ್ತೆ ಅಂತ ಯೋಚನೆ ಮಾಡ್ತೀರಾ? ಎಲ್ಲ ಒಳ್ಳೇದಾಗತ್ತೆ ಅಂತಲೇ ಅಂದ್ಕೊಳ್ಳಿ. ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಇಷ್ಟಪಟ್ಟು ಮದುವೆ ಆದರೂ ಈಗಿನ ಕಾಲದ ಮಕ್ಕಳಿಗೆ ಸಂಬಂಧದ ಬೆಲೆನೇ ಗೊತ್ತಿರಲ್ಲ. ಅದಕ್ಕೆ ಎಲ್ಲಿ ಎಡು ಬಿಡ್ತಾರೋ ಅಂತ ಆತಂಕ ಆಗ್ತಾ ಇದೆ. ಅಣ್ಣ, ನೀವೇನೋ ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ ಅಂತ ಅನಿಸ್ತಾ ಇದೆ. ಏನಾದರೂ ಇದ್ರೆ ಮುಕ್ತವಾಗಿ ಹೇಳ್ಕೊಳ್ಳಿ. ಏನೇ ಇದ್ರೂ ನನ್ನ ಮನಸ್ಸಲ್ಲೇ ಇರುತ್ತೆ. ದೇವತೆ ಅಂತ ಹಿಂಗ್ಸು. ಇವ್ರಿಗೆ ನಾನು ಸತ್ಯ ಹೇಳಕ್ಕಾಗ್ತಿಲ್ವಲ್ಲ ದೇವ್ರೆ. ಅಣ್ಣ, ಯಾಕೆ ಸುಮ್ಮನಾಗಿ ಬಿಟ್ರಿ? ಮಾತಾಡಿ. ಏನಿಲ್ಲ, ಅದು ಅದು ಪರವಾಗಿಲ್ಲ ಅಣ್ಣ, ಹೇಳಿ. ರಾಧಾ ಚಿಕ್ಕ ಕುಟುಂಬದಿಂದ ಬಂದವಳು. ಇದು ದೊಡ್ಡ ಕುಟುಂಬ, ದೊಡ್ಡ ಮನೆ, ದೊಡ್ಡ ಪರಂಪರೆ. ಇದೆಲ್ಲಾನು ಅವಳಿಗೆ ಹೊಸ್ತೇನೆ. ಹೇಗೆ ಹೊಂದ್ಕೊಂಡು ಹೋಗ್ತಾಳೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಅದು ಯಾಕೆ ಹಾಗೆ ಅನ್ಕೋತೀರಾ? ಅವಳಿಗೆ ಈ ಮನೆ ಜನ ಯಾವುದೂ ಹೊಸ್ತಲ್ಲ. ರಾಧಾ ತುಂಬ ಒಳ್ಳೆ ಹುಡುಗಿ. ಅವಳಿಗೆ ಶಾಸ್ತ್ರ, ಸಂಪ್ರದಾಯ, ಸಂಸ್ಕಾರ ಎಲ್ಲ ಗೊತ್ತಿದೆ. ಅವಳಿಗೆ ಯಾವ ಕಷ್ಟನೂ ಆಗಲ್ಲ. ನೀವಿದ್ದೀರಾ ಅನ್ನೋದೇ ಧೈರ್ಯ ನನಗೆ. ಅವಳೇನಾದರೂ ತಪ್ಪು ಮಾಡಿದ್ರೆ ದೊಡ್ಡ ಮನ್ಸು ಮಾಡಿ ಸಹಿಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ. ಅಯ್ಯೋ ಅಣ್ಣ, ಇಷ್ಟಕ್ಕೆಲ್ಲ ಯಾಕೆ ಕೈ ಮುಗಿತೀರಾ? ನೀವು ಭಯ ಪಡ್ಕೊಳ್ಳೋ ಅಗತ್ಯ ಇಲ್ಲ. ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ನೋಡಿ ಅಣ್ಣ, ನಾನು ಈ ಮನೆಗೆ ಸೊಸೆಯಾಗೇ ಬಂದವಳು. ಮದುವೆ ಆದ ಹೊಸ್ತರಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಆಯ್ತಮ್ಮ, ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಆಗ್ಬಿಡ್ತೀನಿ. ಇಲ್ಲಾಂದ್ರೆ ನನಗಂತೂ ಭಯ ಹೋಗಲ್ಲ. ಯಾಕಣ್ಣ ಪದೇ ಪದೇ ಭಯ ಅಂತಿದ್ದೀರಾ? ಏನಾಗಿದೆ? ಏನಿಲ್ಲ ಏನಿಲ್ಲ. ಏನೋ ಸಮಸ್ಯೆ ಇದೆ. ಇಲ್ಲ ಅಂದ್ರೆ ಇವ್ರು ಯಾಕೆ ಇಷ್ಟು ಭಯ ಪಡ್ತಾರೆ? ಏನೋ ಮುಚ್ಚಿಡ್ತಿದ್ದಾರೆ. ಏನಿರ್ಬೋದು?
ಅಜ್ಜಿ ಕ್ಷಮಿಸ್ಬಿಡಿ, ಯಾರಿಗೂ ಹೇಳ್ದೆ ಮದುವೆ ಆಗೋದು ನನ್ನ ಉದ್ದೇಶ ಆಗಿರಲಿಲ್ಲ. ಅಯ್ಯೋ ಆಗಿದ್ದಾಗೋಯ್ತು ಕಣೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಯೋಚನೆ ಮಾಡಬೇಕಾದ ವಿಚಾರ ಬೇರೆನೇ ಇದೆ. ಏನು ಯೋಚನೆ ಅಜ್ಜಿ? ನೀನೇನೋ ಬಂದು ಆರಾಮಾಗಿ ಇಲ್ಲಿ ಸೆಟ್ಲ್ ಆಗಿಬಿಟ್ಟೆ, ಆದರೆ ಮುಂದೆ 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 ಏನಜ್ಜಿ? ನೀನೊಬ್ಳು ಆರಾಮಾಗಿ ಉದ್ಧಾರ ಆಗ್ಬಿಟ್ರೆ ಸಾಕಾ? ನಿನ್ನನ್ನು ನಂಬ್ಕೊಂಡಿರೋ ನಿಮ್ಮಪ್ಪ, ನಿನ್ನ ತಂಗಿ, ನಾನು ಅದೇ ಹಳೆ ಮನೆಯಲ್ಲಿ ಬಾಯಿ ಬಡ್ಕೊತ ಬದುಕಿದ್ರು ಸತ್ತಾಗಿ ಬದುಕ್ಬೇಕಾ ಹೇಳು? ಅಜ್ಜಿ, ನಾನು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿಲ್ಲ. ಹಾಗಾದ್ರೆ ನಿಜವಾಗ್ಲೂ ಏನು ನಡೀತು ಅದನ್ನು ಕರೆಕ್ಟಾಗಿ ಹೇಳು. ಅಜ್ಜಿ, ಸಮಥಿಂಗ್ ಇಸ್ ರಾಂಗ್. ನಮ್ಮ ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗೇ ಇದೆ. ಯಾಕೆ ಸುಮ್ಮನಾಗ್ಬಿಟ್ಟೆ? ಮಾತಾಡೋ. ಏನಿಲ್ಲ ಅಜ್ಜಿ, ನೀವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದರೆ ಇದ್ದಕ್ಕಿದ್ದ ಹಾಗೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ, ಅದಕ್ಕೆ ಸುಮ್ಮನಾದೆ. ಖಂಡಿತ ಸಾಧ್ಯ ಇದೆ, ಆದರೆ ಅದಕ್ಕೂ ಮೊದಲು ನಿನ್ನ ಕತೆ ಏನು ಅನ್ನೋದನ್ನು ಹೇಳು. ನನ್ನ ಕತೆ ಹೇಳಕ್ಕೆ ಏನಿದೆ ಅಜ್ಜಿ, ಎಲ್ಲ ನಿಮಗೆ ಗೊತ್ತಲ್ವಾ? ನೋಡೆ, ಇವೆಲ್ಲ ನಾಟಕ ನನ್ನ ಹತ್ರ ನಡೆಯಲ್ಲ. ಅಲ್ವೇ, ಒಂದಿನ ಆದರೂ ನೀನು ಕೃಷ್ಣ ಸಾರ್ನ ಲವ್ ಮಾಡ್ತಿದ್ದೀನಿ ಅನ್ನೋ ವಿಚಾರನ ನನಗೆ ಹೇಳಲೇ ಇಲ್ಲ. ಅದನ್ನು ಹೇಗೆ ಸಡನ್ನಾಗಿ ಹೇಳೋಕ್ಕಾಗುತ್ತೆ ಅಜ್ಜಿ? ಹೇಳಿದ್ರೆ ನೀವೆಲ್ಲ ಒಪ್ಪಲ್ಲ ಅಂತ ಭಯ ಇತ್ತು. ಓಹೋ, ಅಷ್ಟೊಂದು ಭಯ ಇದ್ದವಳು ಮುನಿನ ಮದುವೆ ಆಗಕ್ಕೆ ಯಾಕೆ ಒಪ್ಕೊಂಡೆ? ಆಮೇಲೆ ಇದ್ದಕ್ಕಿದ್ದಾಗೆ ಪ್ಲೇಟ್ ಚೇಂಜ್ ಮಾಡಿ ಇವನ್ ಯಾಕೆ ಮದುವೆ ಮಾಡ್ಕೊಂಡೆ? ಆ ಧೈರ್ಯ ಬಂದ್ಬಿಡ್ತಾ? ಅಜ್ಜಿ, ಅದು ಹಾ, ಅದೇ ಅದ್ರ ಬಗ್ಗೆನೇ ಕೇಳ್ತಾ ಇದ್ದೀನಿ. ನಿಮ್ಮಿಬ್ರ ಮಧ್ಯೆ ಏನೋ ಇದೆ ಅಂತ ನನಗೆ ಡೌಟ್ ಇದೆ. ಅದೇನು ಅಂತ ನನಗೆ ಸರಿಯಾಗಿ ಹೇಳು. ಮಾತಾಡೆ. ನಿಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ ಕೇಳ್ತಿದ್ದೀನಲ್ಲ, ಅದೇನು ಹೇಳು. ಈಗೆಲ್ಲ ಗುಟ್ಟು ರಟ್ಟಾಗುತ್ತೆ, ಆವಾಗಿದೆ ಮಜಾ. ಅಯ್ಯೋ, ನಿನ್ನೆ ಹೇಳ್ತಾ ಇರೋದು. ಬಾಯ್ ಬಿಡೆ, ನಿಮ್ಮಿಬ್ಬರ ಮಧ್ಯೆ ಏನಿದೆ ಅಂತ. ನಾನು ಹೇಳ್ತೀನಿ. ಕಾಂತಮ್ಮ ಅವರೇ, ಕತ್ರಿಗುಪ್ಪೆ ಕಾಂತಮ್ಮ ಅವರೇ, ನಾನೇ ಹೇಳ್ತೀನಿ. ಹೂನಾ? ಯಾಕೆ ನಿಮ್ಮ ಮೊಮ್ಮಗಳ ಮೇಲೆ ನಿಮಗೆ ಡೌಟಾ? ಡೌಟು ಅಂತ ಅಲ್ಲ, ಅದು ನಮ್ಮಿಬ್ರ ಮಧ್ಯೆ ಏನಿದೆ ಅಂತ ಕೇಳ್ತಿದ್ರಿ ಅಲ್ವಾ? ನಮ್ಮಿಬ್ರ ಮಧ್ಯೆ